ಅಂತಕ್ಕಂಥದ್ದು. ಆ ಸಮಾಜದವರು ಗುರುಗಳು ಬಂದಂತ ಸಂದರ್ಭದಲ್ಲಿ ಇವರು ಬಟ್ಟೆಯನ್ನ ಬಿಚ್ಚಿ ಒಂದು ಭಾರತೀಯ ಸಂಸ್ಕೃತಿಯ ಬಟ್ಟಿ ಪ್ರಕಾರ ಹೋಗಿ ಅಲ್ಲಿ ಕೆಳಗೆ ಕೂತ್ಕೊಂಡು ನಮಸ್ಕಾರ ಮಾಡಿ ಬರ್ತಕ್ಕಂಥವ್ರು ನಮ್ಮ ಮಠಾಧಿಪತಿಗಳ ಜಗದ್ಗುರುಗಳವರ ಸಮಾನವಾಗಿ ಕುಂದಿರುವಂತಹ ದಾರ್ಶ್ಯವನ್ನು ತೋರಿಸುವಂತಹದ್ದಾಗ್ಲಿ, ಮಠಾಧಿಪತಿಗಳ ತೇಜೋವಧಿಗೆ ಕಾರಣ ಆಗುವಂತಹದ್ದಾಗ್ಲಿ, ಅವರನ್ನ ಈ ಜಾಗದಿಂದ ಬದಲಾವಣೆ, ಕೇಂದ್ರ ಸರ್ಕಾರ ಬದಲಾವಣೆ ಮಾಡಬೇಕು, ಹೈಕಮಾಂಡ್ ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ಚಿಂತನೆಯನ್ನ ಇವತ್ತಿನ ದಿವಸ ನಾವು ತೆಗೆದುಕೊಂಡಿದ್ದೇವೆ. ಇನ್ನ 11ನೇದಾಗಿ ಬಹಳ ಜನ ಮಠಾಧಿಪತಿಗಳನ್ನ ಅವರ ಮಗಳ ಮದುವೆಗೆ ಆಹ್ವಾನವನ್ನು ಕೊಟ್ಟಿದ್ರು. ಅವತ್ತಿನ ದಿವಸ ನಮ್ಮ ಸಮಾಜದ ಪ್ರತಿಷ್ಠಿತ ಮಠಾಧಿಪತಿಗಳನ್ನ ಬಹಳ ಅಗೌರವ ರೀತಿ ಒಳಗ ಮಗಳ ಮದುವೆಗೆ ಆಮಂತ್ರಣ ಮಾಡಿ ಅವರು ತೇಜೋವಧೆ ಮಾಡಿದ್ದಾರೆ ಅಂತಕ್ಕಂತಹ ಚರ್ಚೆನೂ ಕೂಡ ಬಂತು ಅಂತಕ್ಕಂಥದ್ದು. ಆ ಒಂದು ವಿವಾಹಕ್ಕೆ ನಾನು ಕೂಡ ಹೋದವನಾಗಿದ್ದೆ. ಧಾರವಾಡ ಮುರುಘಾಮಠದ ಶ್ರೀಗಳವರು ಹೋದವರಾಗಿದ್ರು, ಈ ಸ್ವಾಮೀಜಿಯವರು ಹೋದವರಾಗಿದ್ರು. 100 ಜನ ಸ್ವಾಮಿಗಳು ಕೇಂದ್ರ ಸಚಿವರು ಕರೆದಾರ ಅನ್ನುವಂತಹ ಸೌಜನ್ಯಕ್ಕೆ ನಾವು ಹೋದ್ರೆ ಬಹುಶಃ ಅಲ್ಲಿ ಒಂದು ಕುಂದಿರ್ಲಿಕ್ಕೆ ನಮಗೊಂದು ಕುರ್ಚಿ ಅಂತಿರ್ಲಿಲ್ಲ, ಶಿಷ್ಟಾಚಾರಕ್ಕಾಗಿ ಒಂದು ಮಾಲಿ ಶಾಲೆಗಳಂತಿರ್ಲಿಲ್ಲ. ಅದರ ಜೊತೆಗೆ ನಮ್ಮನ್ನು ಯಾರೂ ಮಾತಾಡಿಸೋರು ಅಲ್ಲಿ ಸ್ವಾಗತ ಮಾಡೋರು ಇರಲಿಲ್ಲ. ಅಷ್ಟೇ ಅಲ್ಲ, ನಾವು ಅಕ್ಕಿ ಕಾಳು ಹಾಕಿ ಬಂದು ಬಿಟ್ಟಿವಿ, ಇನ್ನೇನು ಮಾಡೋದು ಅಂತೇಳಿ ಅಕ್ಕಿ ಕಾಳು ಹಾಕಿ ಇಳಿದು ಬರಬೇಕಾದ್ರೆ ಕೂಲಿ ಕಾರ್ಮಿಕರಿಗೆ ಒಂದು ಹಣ ಕೊಟ್ಟ ಹಾಗೆ 2,000 ರೂಪಾಯಿಯನ್ನ ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ಬಿಟ್ಟು ಬಹಳಷ್ಟು ಅವಮಾನದ ರೀತಿ ಒಳಗೆ ನಡೆದುಕೊಂಡಿರ್ತಕ್ಕಂಥದ್ದು. ಅವರಿಗೆ ಎಲ್ಲೋ ಒಂದು ಕಡೆಗೆ ಅಧಿಕಾರದ ಮದ, ಸಂಪತ್ತಿನ ಮದ, ಇತರೆ ಎಲ್ಲಾ ಮದಗಳು ಅವರಿಗೆ ಬಂದಿರೋದ್ರಿಂದ ಆ ಮದವನ್ನ ಇಳಿಸುವುದಕ್ಕಾಗಿ ಈ ಸಾರೆ ಅವರಿಗೆ ಅವಕಾಶವನ್ನ ಕೊಡಬಾರದು ಅಂತಕ್ಕಂತಹ ಗಟ್ಟಿ ನಿರ್ಧಾರವನ್ನ ನಮ್ಮ ಮಠಾಧಿಪತಿಗಳು ಕೈಗೊಂಡಿದ್ದಾರೆ. ಇನ್ನ 12ನೇದಾಗಿ ಕೊನೆಯದಾಗಿ ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಾಪಡ್ತೇವೆ, ನಾವು ಮಠಾಧಿಪತಿಗಳು ಯಾವುದೇ ಪಕ್ಷದ ವಿರೋಧಿಗಳು ಅಲ್ಲ, ಯಾವುದೇ ಪಕ್ಷದ ಅಭಿಮಾನಿಗಳು ಅಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ನಾನು ಕೂಡ ಉಲ್ಲೇಖ ಮಾಡಲಿಕ್ಕೆ ಇಚ್ಛಾಪಡ್ತೀನಿ. ಯಾವ ಪಕ್ಷದ ವಿರೋಧಿಗಳು ಅಲ್ಲ, ಯಾವ ಪಕ್ಷದ ಅಭಿಮಾನಿಗಳು ಅಲ್ಲ. ಆದರೆ ಇಲ್ಲಿ ಅವರನ್ನು ವಿರೋಧ ಮಾಡಲಿಕ್ಕೆ ಕಾರಣ ವ್ಯಕ್ತಿ ಅಲ್ಲ, ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು. ಬಹಳ ವಿಶೇಷ ಅಂತಂದ್ರೆ ಅವರ ನಡೆಗಳು ಬದಲಾವಣೆ ಆಗಿದ್ದಾವೆ, ಅವರ ನುಡಿಗಳು ಬದಲಾವಣೆ ಆಗಿದ್ದಾವೆ. ಆ ಕಾರಣಕ್ಕಾಗಿ ವ್ಯಷ್ಟಿ ಪ್ರಜ್ಞೆಗಿಂತ ಸಮಷ್ಟಿ ಪ್ರಜ್ಞೆ ಬಹಳ ದೊಡ್ಡದು ಅನ್ನುವಂತಹ ಒಂದು ಸಿದ್ಧಾಂತದಲ್ಲಿ ನಾವು ವೀರಶೈವ ಲಿಂಗಾಯತ ಮಠಾಧಿಪತಿಗಳು, ಇತರೆ ಸಮಾಜದ ಮಠಾಧಿಪತಿಗಳು ನಾವು ಬಂದಿರೋದ್ರಿಂದ ಆ ಒಂದು ವ್ಯಕ್ತಿಯನ್ನು ನೋಡಿದರೆ ಇಡೀ ಸಮಾಜ ಇವತ್ತು ತಲೆಯೆತ್ತಿ ಅಡ್ಡಾಡ್ಲಾರ್ದಂಗ ಎಲ್ಲಾ ಸಮಾಜಗಳು ಬಹಳ ಗಮನಿಸಬೇಕಾಗಿರುವಂತಹದ್ದು. ಇಲ್ಲಿ ನಾವೆಲ್ಲ ಮಠಾಧಿಪತಿಗಳು ಬೇರೆ ಬೇರೆ ಸಮಾಜದವರು, ಬೇರೆ ಬೇರೆ ಎಲ್ಲ ವರ್ಗದವರು ಸೇರಿಕೊಂಡಿದ್ದೇವೆ. ನಾವೆಲ್ಲರೂ ತೆಗೆದುಕೊಂಡ ತೀರ್ಮಾನ ಏನು ಅಂತಂದ್ರೆ, ಬಹಳಷ್ಟು ಸಮಾಜಗಳನ್ನು ತುಳಿತಕ್ಕೊಳಗೆ ಮಾಡಿದ್ದಾರೆ, ಬಹಳಷ್ಟು ನಾಯಕರನ್ನ ಮುಖ ಎತ್ತಿ ಅಡ್ಡಾಡ್ಲಾರ್ದಂಗೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಏಕಸ್ವಾಮ್ಯತ್ವವನ್ನು ಸಾಧಿಸಿಕೊಂಡಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಜವಾಗಲೂ ಕೂಡ ಜೀವಂತಿರಬೇಕು ಅಂತಂದ್ರೆ ಸನ್ಮಾನ್ಯ ಕೇಂದ್ರ ಸಚಿವರನ್ನ ಧಾರವಾಡ ಮತಕ್ಷೇತ್ರದಿಂದ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಮಾಡಬೇಕು. ಈ ಬದಲಾವಣೆಯನ್ನ ಯಾವಾಗ, ಎಷ್ಟು ದಿವಸದೊಳಗೆ ಮಾಡಬೇಕು ಅಂತಂದ್ರೆ ಒಂದು ದಿನಾಂಕವನ್ನು ಕೂಡ ಮಠಾಧಿಪತಿಗಳು ಘೋಷಣೆ ಮಾಡಿದ್ದಾರೆ. 31ನೇ ತಾರೀಕು, ಇದೇ ಮಾರ್ಚ್ 31ನೇ ತಾರೀಕಿಗೆ ಒಳಗಾಗಿ ಹೈಕಮಾಂಡಿನವರು, ಆ ಪಕ್ಷದ ಹೈಕಮಾಂಡಿನವರು ಅವರನ್ನ ಬದಲಾವಣೆ ಮಾಡಿ ಯಾವುದಾದ್ರೂ ಕ್ಷೇತ್ರಕ್ಕೆ ಹಾಕಿಕೊಳ್ಳಿ, ಬೇರೆ ವ್ಯಕ್ತಿಗಳನ್ನ ಬೇರೆ ಕ್ಷೇತ್ರಕ್ಕೆ ಹಾಕಾಕ ಬರುತ್ತೆ ಅನ್ನುವಂಥದ್ದನ್ನು ಅವರು ತೋರಿಸಿರೋದ್ರಿಂದ ಇವರನ್ನು ಬೇರೆ ಕ್ಷೇತ್ರಕ್ಕೆ ಹಾಕಿ ಈ ಕ್ಷೇತ್ರದಲ್ಲಿ ಒಬ್ಬ ಸೂಕ್ತ ವ್ಯಕ್ತಿಯನ್ನ ಅವರು ಹಾಕಿಕೊಂಡು ತಮ್ಮ ಪಕ್ಷದ ಒಂದು ಕೆಲಸವನ್ನ ತಾವು ಮಾಡ್ಕೋಬೇಕು ಅಂತಕ್ಕಂತಹ ತೀರ್ಮಾನವನ್ನ ಇವತ್ತಿನ ದಿವಸ ಎಲ್ಲಾ ಮಠಾಧಿಪತಿಗಳು ತೆಗೆದುಕೊಂಡಿದ್ದಾರೆ ಅಂತಕ್ಕಂತಹದ್ದು. ಒಟ್ಟಾರೆ ಅವರ ನಡೆ ಈ ನಾಡಿಗೆ ಬಹಳಷ್ಟು ವ್ಯತಿರಿಕ್ತವಾಗಿದೆ, ನೋವನ್ನು ಉಂಟು ಮಾಡಿದೆ. ಅವರ ವ್ಯಕ್ತಿತ್ವ ಒಂದು ರಾಜಕೀಯ ನಾಯಕನಾಗಿ ಇಲ್ಲಿ ಉಳಿಯಲಿಕ್ಕೆ ಸರಿಯಿಲ್ಲ ಅಂತಕ್ಕಂತಹ ತೀರ್ಮಾನವನ್ನ ಎಲ್ಲಾ ಮಠಾಧಿಪತಿಗಳು ಇವತ್ತಿನ ದಿವಸ ತೆಗೆದುಕೊಂಡಿದ್ದಾರೆ ಅಂತಕ್ಕಂತಹದ್ದು. 31ನೇ ತಾರೀಕಿನ ಒಳಗೆ ಆ ಹೈಕಮಾಂಡಿನವರು ಏನಾದರೂ ಬದಲಾವಣೆ ಮಾಡದೇ ಇದ್ದಲ್ಲಿ 2ನೇ ತಾರೀಕಿಗೆ ಮತ್ತೆ ನಾವೆಲ್ಲರೂ ಮಠಾಧಿಪತಿಗಳು ಸೇರಿ ನಮ್ಮ ಅಂತಿಮ ತೀರ್ಮಾನವನ್ನ ಘೋಷಣೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸುದ್ದಿಗೋಷ್ಠಿಯಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾಪಡ್ತೇನೆ. ಸೂಕ್ತ ಅಭ್ಯರ್ಥಿ ಅಂದ್ರೆ ಲಿಂಗಾಯತರಾಗಬೇಕಾ ಅಥವಾ ಇದು ವಿವರ್ಲಿ ಜೋಶಿ ಅವರ ವಿರೋಧಿ ಸಭೆ ಆಯ್ತಾ ಇವತ್ತಿಂದು? ಇಷ್ಟೆಲ್ಲ ಹೇಳಿದ ಮೇಲೆ ಪ್ಯೂರ್ಲಿ ಒಂದು ಕಡೆಗೆ ಸಮಾಜದ ಬಗ್ಗೆ ಚರ್ಚೆಯನ್ನ ಮಾಡಿ, ಸಮಾಜ ರಾಜಕೀಯವಾಗಿ ಪ್ರಬಲವಾಗಿದ್ದರೆ ಸಾಮಾಜಿಕವಾಗಿ ಪ್ರಾಬಲ್ಯ ಇರ್ತದೆ, ಸಾಮಾಜಿಕವಾಗಿ ಪ್ರಾಬಲ್ಯ ಇದ್ರೆ ಧಾರ್ಮಿಕವಾಗಿ ಪ್ರಾಬಲ್ಯ ಇರ್ತದೆ, ಧಾರ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಾಬಲ್ಯ ಇದ್ರೆ ನೌಕರರು, ವ್ಯಾಪಾರಿಗಳು, ಆರ್ಥಿಕವಾಗಿ, ಕೃಷಿ ವಿಚಾರದಲ್ಲಿ ಎಲ್ಲಾ ಮೂಲಗಳಿಂದನೂ ಕೂಡ
ನಾವು ಪ್ರಬಲರಾಗಿ ಇರಲಿಕ್ಕೆ ಸಾಧ್ಯ ಅಂತಕ್ಕಂತಹ ಒಂದು ತೀರ್ಮಾನವನ್ನು ಮಠಾಧಿಪತಿಗಳು ತೆಗೆದುಕೊಂಡಿದ್ದಾರೆ. ನಿಮ್ಮ ಸ್ಪರ್ಧೆಯಲ್ಲಿ ಸರ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರಿ, ಅದಕ್ಕೆ ಜೋಶಿ ಅವರು ಆಹ್ವಾನ ಕೊಟ್ಟಿದ್ರಿ, ನೀವು ಆಹ್ವಾನ ಕೊಟ್ಟಿದ್ರ ಅಥವಾ ಅವ್ರು ಬಂದಿದ್ರ ಸರ್? ಮತ್ತೆ ಅಲ್ಲಿ ಸನ್ಮಾನ ಮಾಡಿ ಇಲ್ಲಿ ಮಾತಾಡ್ತೀವಿ. ಆ ಸಂದರ್ಭದಲ್ಲಿ ತಾವು ಅವರನ್ನ ಅಷ್ಟು ದೂರದಿಂದ ಸ್ವಂತ ವಿಮಾನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಮಾತಾಡಿ ಒಂದೇ ನಿಮಿಷ, ನಾನು ನೆಹರು ಮೈದಾನದಲ್ಲಿ ಮಾಡಿದ ಕಾರ್ಯಕ್ರಮಕ್ಕೆ ಅವರಿಗೆ ಆಮಂತ್ರಣ ಕೊಟ್ಟಿರುವುದಿಲ್ಲ. ಮೊದಲನೇದಾಗಿ ಒಂದು ಫೋನಿನಲ್ಲೂ ಕೂಡ ನಾನು ಆಮಂತ್ರಣ ಕೊಟ್ಟಿಲ್ಲ, ಒಂದು ಪತ್ರಕ್ಕೆ ಸಹಿ ಮಾಡ್ರಿ ಅಂದ್ರೂ ಕೂಡ ನಾ ಮಾಡಿಲ್ಲ. ಎಷ್ಟೋ ಜನ ನನಗೆ ಆಗ್ರಹ ಮಾಡಿದ್ರು ಕೂಡ ನನ್ನ ನೆಹರು ಮೈದಾನದ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಆಮಂತ್ರಣ ಕೊಟ್ಟಿಲ್ಲ. ಅಂಥದ್ದು ಯಾವುದಾದ್ರೂ ಅವ್ರ ಕಡೆಗೆ ನಾ ಆಮಂತ್ರಣ ಕೊಟ್ಟಿದ್ದಿದ್ರೆ ಅದನ್ನು ಅವರು ಬಹಿರಂಗಪಡಿಸಬೇಕು. ಒಂದನೇದು. ಇದರ ಜೊತೆಗೆ ಸಭೆಯಲ್ಲಿ ಅವರಿಗೆ ನನಗೆ ವಿನಂತಿ ಮಾಡಿಕೊಂಡ್ರು, ನಾನು ಚಾರ್ಟೆಡ್ ಫ್ಲೈಟ್ ತಗೊಂಡು ಬಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ, ಮರಳಿ ಅಲ್ಲಿಗೆ ಇಷ್ಟು ಸಮಯಕ್ಕೆ ನಾನು ಮುಟ್ಲೇಬೇಕಾಗಿದೆ, ಆ ಫ್ಲೈಟ್ ಇಷ್ಟು ಹಾರಬೇಕಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಕ್ಕಾಗಿ ಸೌಜನ್ಯಕ್ಕಾಗಿ ನಾನು ಏನು ಹೇಳಿದೆ ಅಂತಂದ್ರೆ, ಚಾರ್ಟರ್ಡ್ ಫ್ಲೈಟ್ ತಗೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರಂತೆ, ಮರಳಿ ಅವರಿಗೆ ಹೋಗಲಿಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದೇವೆ ಹೊರತಾಗಿ ಒಬ್ಬ ಅತಿಥಿ ಶತ್ರು ಬಂದ್ರೂ ಕೂಡ ಒಂದು ಶತ್ರು ಬಂದ್ರೂ ಕೂಡ ಗೌರವಿಸಬೇಕಾಗಿರುವಂತಹದ್ದು ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಸಂಸ್ಕಾರ ಆಗಿರೋದ್ರಿಂದ ಕುಂದಗೋಳ ಕಲಘಟಗಿ ತಾಲೂಕಿನ ಹಳ್ಳಿ ಒಳಗೆ ಒಂದು ಸಭಾ ನಡೆದಂಥ ಸಂದರ್ಭದಲ್ಲಿ ನಮ್ಮ ಗುರುಗಳು ಕುಂತಂಥ ಕುರ್ಚಿಯ ಪಕ್ಕಕ್ಕೆ ಒಬ್ಬರು ಸ್ವಾಮಿಗಳು ಇರ್ತಾರೆ, ಈ ಕಡೆ ಒಂದು ಕುರ್ಚಿ ಖಾಲಿ ಇರ್ತದೆ, ಈ ಕುರ್ಚಿಯನ್ನು ಬಿಟ್ಟು ಆ ಕಡೆ ದೂರ ಕೂತ್ಕೊಂಡು ಅದರ ಒಂದು ನಮಸ್ಕಾರವನ್ನು ಮಾಡಲಿಲ್ಲ, ಕೈನೂ ಮುಗಿಲಿಲ್ಲ, ಮಾತಾಡಿಸ್ಲಿಲ್ಲ, ಹೆಂಗದಿರಿ ಅಂತ ಅನ್ಲಿಲ್ಲ. ಅದರ ಜೊತೆಗೆ ನಮ್ಮ ಪೂಜ್ಯರನ್ನು ಈ ದೂರದಿಂದ ಹಾದು ಮಗ್ಗಲು ಕುಂತಿರ್ತಕ್ಕಂಥ ಮಠಾಧಿಪತಿಗಳಿಗೆ ಅತ್ಯಂತ ಗೌರವದಿಂದ ಅವರು ಮಾತಾಡಿಸಿ ಮರಳಿ ಹಿಂದೆ ಮರ್ಯಾಗ ಹಾದು ದೂರ ಹೋಗಿ ಕುಂತ್ಕೊಂಡ್ರು. ಅವತ್ತಿನ ದಿವಸ ನನಗೆ ಬಹಳ ಮನಸ್ಸಿಗೆ ನೋವಾಗಿತ್ತು ಅನ್ನುವಂಥ ಮಾತನ್ನು ಕೂಡ ನಮ್ಮ ಜಗದ್ಗುರುಗಳವರು ನನ್ನ ಗಮನಕ್ಕೆ ನೋವಿನಿಂದ ತೋಡ್ಕೊಂಡ್ರು ಅಂತಕ್ಕಂಥದ್ದು. ಅಂದರೆ ಬೇರೊಂದು ಸಭೆಯಲ್ಲಿ ಅವಮಾನವನ್ನು ಮಾಡಿ 80,000 ಜನ ಸೇರಿರ್ತಕ್ಕಂಥ ಸಭೆ, ನಮ್ಮ ಗುರುಗಳ ಸಭೆಯಲ್ಲಿ ಒಂದು ಚುನಾವಣೆಯ ಉದ್ದೇಶವನ್ನು ಇಟ್ಟುಕೊಂಡು ಅಂತಹ ಮಾತುಗಳನ್ನು ಹೇಳಿ ಅಲ್ಲೂ ಕೂಡ ನಮ್ಮ ತನವನ್ನು, ನಮ್ಮ ಕಾರ್ಯಕ್ರಮವನ್ನು ದುರುಪಯೋಗಪಡಿಸಿಕೊಳ್ಳುವ ಉದ್ದೇಶ ಅವರದಾಗಿತ್ತು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ.